ನಮಸ್ತೆ. ನಾನಿಂದು ನನ್ನ ಒಂದು ಸ್ವರಚಿತ ಕಥೆಯನ್ನು ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಬೊಂಬೆ ಹೇಳುತ್ತೈತೆ. ಬಿಂಬಿತ ಒಂದೇ ಸಮನೆ ಕೂಗಾಡ್ತಾ ಇದ್ಲು ಎಲ್ಲರ ಮೇಲೆ. ಇಲ್ಲ, ಯಾರು ತಗೊಂಡಿದ್ದೀರಾ, ನಿಜ ಹೇಳಿ, ಅಷ್ಟು ಚೆನ್ನಾಗಿತ್ತು, ಎಷ್ಟು ಕಷ್ಟಪಟ್ಟು ಜೋಡಿಸಿದ್ದೆ. ಅದರ ಮೇಲೆ ಎಲ್ಲರ ಕಣ್ಣಿತ್ತು. ಈ ಸಾರಿ ಅದ್ಭುತವಾಗಿ ಅಲಂಕಾರ ಮಾಡಿದ್ದೆ. ಅದಕ್ಕೆ ಜುಮ್ಕಿನ ನಾನೇ ಸ್ವತಃ ಕೈಯಾರೆ ಮಾಡಿದ್ದೆ. ಸೀರೆ ಹೊಲ್ದಿದ್ದೆ, ಅದಕ್ಕೆ ಕುಚ್ಚಿನ ಜಡೆ ಹಾಕಿದ್ದೆ. ಬಂದವರೆಲ್ಲ ಆ ಪಟ್ಟದ ಗೊಂಬೆಯನ್ನೇ ನೋಡಿ ಹೊಗಳೋರು. ನಿಜ ಹೇಳಿ, ಬಂದಿರೋರು ಯಾರೇ ತಗೊಂಡಿದ್ರು ಸರಿ, ನನಗೆ ಮೊದಲು ಅದನ್ನು ವಾಪಸ್ ಕೊಡಿ. ಪಟ್ಟದ ಗೊಂಬೆನ ಕದೀತೀರಾ ಅಂದರೆ ಛೀ, ನನಗೆ ಬಹಳ ನೋವಾಗ್ತಾಯಿದೆ ಅಂತ ಒಂದೇ ಸಮನೆ ಬಿಂಬಿತ ಅರ್ಚಾಡ್ತಾ ಇದ್ಲು. ಗೊಂಬೆ ನೋಡೋಕೆ ಬಂದಿದ್ದ ಎಲ್ಲ ಮಕ್ಕಳು ಬೆದರಿದ ಗೊಂಬೆಗಳಾಗೆ ನಿಂತುಬಿಟ್ರು. ಒಂದು ರೀತಿ ಬೇಸರದ ಮತ್ತು ನೋವಿನ ವಾತಾವರಣ ಸಂಭ್ರಮದ ವಾತಾವರಣವಾಗಬೇಕಿದ್ದ ಜಾಗದಲ್ಲಿ ಮೂಡಿದ್ದು ವಿಪರ್ಯಾಸವೇ ಸೈ. ಬಿಂಬಿತಳ ಮನೆಯಲ್ಲಿ ಗೊಂಬೆ ಕೂಡಿಸಿ ಚರ್ಪಿಗೆ ಅಂತ ಆ ದಿನ ಮಗ ರಾಹುಲ್ ಅವನ ಸ್ನೇಹಿತರನ್ನು ಕರೆದಿದ್ದ. ಬೊಂಬೆಗಳೆಂದರೆ ಚಿಕ್ಕ ವಯಸ್ಸಿನಿಂದಲೂ ಬಿಂಬಿತಳಿಗೆ ಬಹಳ ಆಸೆ. ಬಾಲ್ಯದಲ್ಲಿ ಮನೆಯ ಪರಿಸ್ಥಿತಿ ಅಷ್ಟು ಉತ್ತಮವಾಗಿರದ ಕಾರಣ ಅವಳ ಮನೆಯಲ್ಲಿ ಬೊಂಬೆನ ಕೊಡಿಸ್ತಿರ್ಲಿಲ್ಲ. ಜೊತೆಗೆ ಬಿಂಬಿತಳಿಗೆ ಆಟ ಆಡಲಿಕ್ಕೆ ಕೂಡ ಒಂದು ಗೊಂಬೆ ಎಂದೂ ಸಿಗಲಿಲ್ಲ. ಹೇಗೋ ಒಂದು ಡಿಗ್ರಿಯನ್ನು ಮುಗಿಸ್ತಾ ಇದ್ದ ಹಾಗೆ ಉದಯ್ನ ಸಂಬಂಧ ಬಂದು ಮದುವೆಯಾಗಿತ್ತು. ಉದಯ್ ಪತ್ನಿಯ ಮನಸ್ಸನ್ನು ಅರಿತು ನಡೀತಾ ಇದ್ದ. ಚಿಕ್ಕ ಪುಟ್ಟ ಆಸೆಗಳಿಗೆ ಇಲ್ಲ ಅಂತ ಇರಲಿಲ್ಲ. ಬಹಳಷ್ಟು ಸಿರಿವಂತ ಅಲ್ಲದೆ ಇದ್ದರೂ ಊಟಕ್ಕೆ ಬಟ್ಟೆಗೆ ತೊಂದರೆ ಇರಲಿಲ್ಲ. ಒಬ್ಬನೇ ಮಗ ರಾಹುಲ್. ಪುಟ್ಟ ಸಂಸಾರ ಮತ್ತು ಖುಷಿಯಾದ ಸಂಸಾರವಾಗಿತ್ತು ಬಿಂಬಿತಂದು. ಈಗ ಬಿಂಬಿತಳಿಗೆ ತನ್ನ ಬಾಲ್ಯದ ಆಸೆ ನೆನಪಾಗಿತ್ತು. ಅದಕ್ಕೆ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟು ಎಲ್ಲೇ ಹೋದರೂ ತನಗೆ ಬೇಕಾಗುವ ಎಲ್ಲ ಬಗೆಯ ಬಣ್ಣ ಬಣ್ಣದ ಗೊಂಬೆಗಳನ್ನು ಕೊಳ್ಳತೊಡಗಿದಳು. ಮರದ ಗೊಂಬೆಗಳು ಇರಬಹುದು, ಮಣ್ಣಿನ ಗೊಂಬೆ ಇರಬಹುದು, ಅದರಲ್ಲೂ ದಶಾವತಾರದ ಗೊಂಬೆ, ರಾಮನ ಪಟ್ಟಾಭಿಷೇಕದ ಗೊಂಬೆ, ಋಷಿ ಮುನಿಗಳ ಗೊಂಬೆ, ಅಷ್ಟಲಕ್ಷ್ಮಿಯರ ಗೊಂಬೆ, ಬ್ಯಾಂಡ್ ಸೆಟ್ ಇರ್ಬೋದು, ದಸರಾ ಗೊಂಬೆಗಳು, ಒಂದಾ ಎರಡ ಕೃಷ್ಣನ ಕತೆ ಹೇಳೋ ಗೊಂಬೆಗಳು. ಬಿಂಬಿತ ಹೀಗೆ ಬಹಳ ಗೊಂಬೆಗಳನ್ನು ಜೋಪಾನ ಮಾಡ್ತಿದ್ಲು. ಬಾಲ್ಯದ ಆಸೆನ ಈಡೇರಿಸ್ಕೊಂಡಂತಹ ತೃಪ್ತಿ ಇತ್ತು. ಗೊಂಬೆ ಹಬ್ಬ ಮಾಡೋ ಸಂಭ್ರಮದಲ್ಲಿದ್ದಾಗ ಪಟ್ಟದ ಗೊಂಬೆನೇ ಯಾರೋ ಕದ್ಬಿಟ್ಟಿರೋದು ಮನಸ್ಸಿಗೆ ಬಹಳ ಕ್ಲೇಶ ಅನ್ನಿಸ್ತು. ಜೊತೆಗೆ ಯಾವೊಂದು ಮಕ್ಕಳು ಸಹ ಬಾಯಿ ಬಿಡ್ತಿಲ್ಲ. ಆಗ ಮನೆ ಕೆಲಸದ ಹುಡುಗಿ ಮೇಲೆ ದೃಷ್ಟಿ ಹರಿದಾಗ ಕಮಲಿ ನಿಂತಲ್ಲೇ ಥರ ನಡುಗ್ತಾ ಇದ್ಲು. ಯಾಕೆ ಅಂತ ಗೊತ್ತಾಗಲಿಲ್ಲ. ಆದರೂ ಅವಳ ಹತ್ರ ಹೋಗಿ, ಕಮ್ಲಿ, ನೀನೇನಾದರೂ ಗೊಂಬೆ ತೆಗೆದುಕೊಂಡ್ಯಾ ಹೇಳು, ನಿಜ ಹೇಳು ಅಂತ ಮೆತ್ತಗೆ ಕೇಳಿದಳು. ಆದರೆ ಕಮಲಿ ಥರ ನಡುಗ್ತಾ ಇದ್ಲು. ಕಣ್ಣಂಚಲ್ಲಿ ನೀರು ಇನ್ನೇನು ಶುರು ಇಟ್ಟಿತ್ತು. ಜೋರಾಗಿ ಕಾಲ್ ಬಳಿ ಬಿದ್ದೋಳೆ. ಅಮ್ಮ, ನನ್ನ ಕ್ಷಮಿಸ್ಬಿಡಿ, ನನ್ನ ಹೊಡಿಬೇಡಿ ಅಂತ ಕಿರ್ಚೋದಕ್ಕೆ ಶುರು ಮಾಡಿದ್ಲು. ತನ್ನ ಅನುಮಾನ ನಿಜ ಆಯಿತು ಅನ್ನಿಸ್ತು. ಅವಳು ಓಡೋಗಿ ಅಲ್ಲೆಲ್ಲೋ ಬಚ್ಚಿಟ್ಟಿದ್ದ ಗೊಂಬೆನ ತಂದು ಅವಳು ಮುಂದೆ ಕೊಡ್ತಾ ಕಾಲಿಗೆ ಬಿದ್ದು ಅಳತೊಡಗಿದ್ಲು. ಚೆನ್ನಾಗಿ ಅಲಂಕಾರ ಮಾಡಿರೋ ಗೊಂಬೆ ನನ್ನ ಹತ್ರ ಇರಬೇಕು ಅಂತ ಬಹಳ ಆಸೆ ಆಯಿತು. ನಮ್ಮ ಅಪ್ಪ ಅಮ್ಮ ಚಾಕ್ರಿ ಮಾಡಿದ್ರು ನನಗೊಂದು ಗೊಂಬೆ ಕೊಡಿಸೋ ಸ್ಥಿತಿಲಿಲ್ಲ. ನಿಮಗೂ ಗೊತ್ತು, ತಪ್ಪು ಮಾಡಿದೆ ಅಮ್ಮೋರೆ, ಕ್ಷಮಿಸ್ಬಿಡಿ ಅಂತ ಕಾಲಿಡಿದ್ಲು. ಕೋಪ ಬಂದು ಒಡೆಯೋದಕ್ಕೆ ಅಂತ ಕೈ ಎತ್ತಿದ್ಲು ಬಿಂಬಿತಳಿಗೆ. ತನ್ನ ಬಾಲ್ಯದಲ್ಲಿ ತಾನೊಂದು ಗೊಂಬೆಗೋಸ್ಕರ ಪರಿತಪಿಸಿದ್ದು
ಈಗ ಅದೇ ಸ್ಥಿತಿಲಿ ಕಮಲಿಯನ್ನು ನೋಡಿ ತನ್ನನ್ನೇ ಅವಳ ಜಾಗದಲ್ಲಿ ಕಲ್ಪಿಸಿಕೊಂಡು ಎದ್ದೇಳಿಸಿ ಅಪ್ಪಿಕೊಂಡು ಅವಳ ಕಣ್ಣೀರನ್ನು ಹೊರೆಸುತ್ತಾ, ಅಳಬೇಡ ಕಮಲಿ, ನಿಜವಾಗ್ಲೂ ನನಗಿವತ್ತು ನನ್ನನ್ನೇ ನೀನು ತೋರಿಸ್ಬಿಟ್ಟೆ. ನನ್ನ ಬಾಲ್ಯ ನೆನಪಾಯಿತು. ಈ ಗೊಂಬೆ ನಿನಗೇನೆ ಇವತ್ತು ನಿಜವಾದ ಗೊಂಬೆ ಹಬ್ಬ ಅನ್ನಿಸ್ತಾ ಇದೆ. ಇರು ನಿಂದು ಅಂತಂದು ಅವಳಿಗೆ ಆ ಗೊಂಬೆ ಜೊತೆಗೆ ಚೆರುಪು ಸಹ ಕೊಟ್ಟಾಗ ಅಲ್ಲಿದ್ದ ಎಲ್ಲ ಮಕ್ಕಳ ಮುಖದಲ್ಲಿ ನಗೆ ಮೂಡಿತು. ಬಿಗಿಯಾದ ವಾತಾವರಣ ತಿಳಿಯಾಯಿತು. ಉದಯ್ ಮತ್ತು ರಾಹುಲ್ ಸಹ ನಗುತ್ತಾ ಚಪ್ಪಾಳೆ ತಟ್ಟಿ ಬಿಂಬಿತಳನ್ನು ಬೇಷ್ ಎಂದು ಹೊಗಳಿದರು. ಕಮಲಿಯಂತೂ ಗೊಂಬೆಯನ್ನು ಮುದ್ದಾಡುತ್ತಾ ಮೈಮರೆತಿದ್ದಳು. ಕಂಗಳಲ್ಲಿ ಮಿಂಚಿತ್ತು. ನಾನು ಅನಿತಾ ಸ್ನೇಹಿತರೆ, ಈ ಕತೆ ಹೇಗಿತ್ತು? ನಿಜ ಅಲ್ವೇ? ಬಡತನ ಅನ್ನೋದು ಎಷ್ಟು ಕೆಟ್ಟದ್ದು. ನಮ್ಮ ಹತ್ರ ಹಣ ಇಲ್ಲ ಅಂದರೆ ಒಂದು ಸಣ್ಣ ಗೊಂಬೆನ ಸಹ ನಾವು ನಮ್ಮ ಮಕ್ಕಳಿಗೆ ತೆಗೆದುಕೊಡೋಕ್ಕಾಗದೇ ಇರೋಷ್ಟು ಹತಾಶರಾಗ್ಬಿಡ್ತೀವಿ. ತುಂಬ ದುಃಖ ಆಗುತ್ತೆ ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ. ಆದ್ದರಿಂದ ಯಾರಾದರೂ ಏನಾದ್ರು ಸಣ್ಣ ವಸ್ತುಗಳನ್ನ ಕದ್ದಾಗ ಆದಷ್ಟು ನಾವು ಹಿಂದೆ ಮುಂದೆ ನೋಡದೆ ಅವರನ್ನು ದಂಡಿಸೋ ಬದಲು ಅವರನ್ನು ಪ್ರೀತಿಸೋಣ, ಅವ್ರಿಗೆ ಬುದ್ಧಿ ಹೇಳೋಣ, ನಮ್ಮ ಕೈಲಾದ ಸಹಾಯ ಮಾಡೋಣ ಅಂಥೇಳಿ ನನ್ನ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದನ್ನು ಕೇಳಿದ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ ಆಗುತ್ತೆ ಇನ್ನೂ ಹೆಚ್ಚಿನ ಕತೆ ಕವನಗಳನ್ನ ಕೊಡೋದಕ್ಕೋಸ್ಕರ. ನಮಸ್ತೆ, ನಾನು ಅನಿತಾ.